ನಾವಿವತ್ತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನೊಣವಿನಕೆರೆಯಲ್ಲಿರೋಂಥ ಬೇಟೆರಾಯಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ದೇವಸ್ಥಾನದ ಬಗ್ಗೆ ಮುಂಚೆ ಒಂದು ಚಿಕ್ಕ ವಿಡಿಯೋ ಹಾಕಿದ್ದೆ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ವಿಡಿಯೋ ಹಾಕಬೇಕು ಅನ್ನೋದಕ್ಕೋಸ್ಕರ ಇನ್ನೊಂದು ವಿಡಿಯೋ ಹಾಕ್ತಿದ್ದೀನಿ. ಈ ದೇವಸ್ಥಾನನ ಪ್ರಸನ್ನ ಕೋಣೇರ ಅಯ್ಯಂಗಾರ್ ಅನ್ನೋರು ಸ್ಥಾಪನೆ ಮಾಡ್ತಾರೆ. ನಂತರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಬೇಟೆರಾಯಸ್ವಾಮಿ ದೇವಸ್ಥಾನವನ್ನು ಸುಂದರವಾಗಿ ರಚನೆ ಮಾಡಲಾಗುತ್ತೆ. ಈ ದೇವಸ್ಥಾನ ನೋಡಿ, ಪೂರ್ತಿ ದೇವಸ್ಥಾನ ಹಳೆ ವಾಸ್ತುಶಿಲ್ಪದಲ್ಲೇ ಇದೆ. ನೋಡಿ, ದೇವಸ್ಥಾನದಲ್ಲಿ ಜಗಲಿ ಕಟ್ಟೆಗಳು ಕೂಡ ಮಾಡಿದ್ದಾರೆ ಹಳೆ ವಾಸ್ತುಶಿಲ್ಪದ ರೀತಿನಲ್ಲೇ. ನೋಡಿ, ಮುಖ್ಯ ದ್ವಾರಗಳಲ್ಲಿ ದ್ವಾರಪಾಲಕರ ಕೆತ್ತನೆಗಳು ಕೂಡ ಇದೆ. ಬಾಗಿಲುಗಳು ನೋಡಿ, ಎಲ್ಲ ಹಳೆ ವಾಸ್ತುಶಿಲ್ಪದಲ್ಲೇ ಇದೆ. ಫುಲ್ ಹಾಳಾಗಿದೆ, ರಿನೋವೇಷನ್ ಕೂಡ ಮಾಡ್ತಿದ್ದಾರೆ ದೇವಸ್ಥಾನನ. ನೋಡಿ, ಬಾಗಿಲೆಲ್ಲ ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನಮ್ಮ ನೊಣವಿನಕೆರೆಯಲ್ಲಿ ಬೃಹತ್ ಕೆರೆ ಕೂಡ ಇದೆ. ಈ ಕೆರೆ ಅಂತೂ ನೋಡೋದಕ್ಕೆ ಸಮುದ್ರದ ರೀತಿಯಲ್ಲೇ ಇದೆ. ಈ ಕೆರೆಗೆ ನಮ್ಮ ಹಾಸನ ಜಿಲ್ಲೆ ಹೇಮಾವತಿ ಡ್ಯಾಮಿಂದ ಕಾಲುವೆ ಮೂಲಕ ನೀರನ್ನು ಕೂಡ ಹರಿಬಿಡ್ತಾರೆ. ಈ ಕೆರೆನ ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳ್ತಾರೆ. ಹಾಗೇನೆ ನಳಂಬ ಅರಸರು ಕಟ್ಟಿಸಿದ್ರು ಅಂತ ಕ್ರಿಸ್ತ ಶಕ 1162ರ ಶಾಸನಗಳಲ್ಲಿ ಹೇಳಲಾಗಿದೆ. ಇಲ್ಲಿ ಕ್ರಿಸ್ತ ಶಕ 10ನೇ ಶತಮಾನಕ್ಕಿಂತನೂ ಹಳೆಯದಾದಂಥ ನೊಣಂಬೇಶ್ವರ, ಶಾಂತೇಶ್ವರ, ಗಂಗೇಶ್ವರ, ಚೋಳೇಶ್ವರ, ಕಲ್ಲೇಶ್ವರ ಅನ್ನೋ ಪಂಚಲಿಂಗಗಳ ದೇವಾಲಯಗಳಿವೆ ಅಂತ ಹೇಳ್ತಾರೆ. ಆದರೆ ನಾನು ಭೇಟಿ ನೀಡಿಲ್ಲ ಈ ದೇವಸ್ಥಾನಗಳಿಗೆಲ್ಲ. ಮುಂದಿನ ಸಲ ಹೋದರೆ ಖಂಡಿತ ಈ ವಿಡಿಯೋಗಳನ್ನೆಲ್ಲ ಮಾಡಿಬಿಟ್ಟು ತಮಗೆಲ್ಲ ಪರಿಚಯ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ.
ಪ್ರಸನ್ನ ಕೋನೇರ ಅಯ್ಯಂಗಾರ್ ಅಂದ್ಬಿಟ್ಟು ಇವ್ರು ಯಜಮಾನ್ರೆ. ಇವರಿಗೆ ಕನಸಲ್ಲಿ ಕಾಣಿಸ್ಕೊಂಡಿರೋದು ಮುಳುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮನೆ ಬಿಟ್ಟವ್ರೆ. ಅಲ್ಲೋ ಮನೆ ಬಿಟ್ಟವ್ರೆ. ಇಲ್ಲಿ ಈ ಊರವರು ಪ್ರಸನ್ನ ಕೋನೇರ ಅಯ್ಯಂಗಾರ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಕನಸಲ್ಲಿ ಕಾಣಿಸ್ಕೊಂಡು ನಮ್ಮ ಬೇಟೆಗೋಸ್ಕರ ಬರ್ತೀನಿ ನಡೀರಿ, ಏನ್ ಬರಬೇಡ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಅವ್ರು ತಿರುಪ್ತಿ ಹೋಗ್ಲಿಲ್ಲ. ಪುನಃ ವಾಪಸ್ ಬಂದರು. ಈ ಊರಿಗೆ ಆದಿ ವೇಣುಗೋಪಾಲ ಸ್ವಾಮಿ ಆ ಕಡೆಗೆ ಊರಿದು. ಇದೆಲ್ಲ ಕಾಡು ಮಧ್ಯೆ ಹುತ್ತದ ಮಧ್ಯೆ ಒಂದು ಬೇಟೆ ಗಿಡ ಅಂತ ಬೆಳೆಯುತ್ತೆ. ಆ ಗಿಡದ ಮೇಲೆ ಸ್ವಾಮಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಥಾಪನೆ ಮಾಡಿ ಜಯ ವಿಜಯ ದ್ವಾರಪಾಲಕರು ಇವ್ರಿಗೆ ಸ್ಥಾಪನೆ ಮಾಡಿ ಪೂಜೆ ಪುನಸ್ಕಾರ ಆಗಿ ಆ ನಂತರದಲ್ಲಿ ಮಲ್ಲಾಘಟ್ಟದಲ್ಲಿ ಕೆರೆ ಒಳಗಡೆ ಇದೆ ಅಮ್ಮನವ್ರ ದೇವಸ್ಥಾನ. ಚಿಕ್ಕಮ್ಮ ದೊಡ್ಡ ಮಾತಿಗಳು ಅಲ್ಲಿಗೆ ಇಲ್ಲಿ ಓಡಾಡ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನವ್ರು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅಮ್ಮನವ್ರು ಪದ್ಮಾವತಿ ಅಂತ ಇಲ್ಲಿ ಪೂಜೆ ಮಾಡಿದ್ವಿ. ಅಲ್ಲಿ ಮೆರೆ ದೇವರಲ್ಲಿ ಉತ್ಸವ ದೇವರಲ್ಲಿ ಆ ಕಡೆ ಕಮಲದಲ್ಲಿ ನರಸಿಂಹ ಸ್ವಾಮಿ ಗಣಪತಿ 1000 ವರ್ಷದಿಂದಲೇ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಇವತ್ತು ಸ್ಥಾಪನೆ ಮಾಡಿದ ಗಣೇಶ ಅಲ್ಲ, ಅದು 1000 ವರ್ಷದ್ದು. ಏನು ಸರ್ ಅಷ್ಟೇ ಮಾಡೋದೇ ಕೆಲಸ. ಕಾಯಿ ಹುಡ್ಕೊಂಬಂದ್ಬಿಡೋದು. 1000 ವರ್ಷ ಇವತ್ತಿಂದಲ್ಲ, ನಾನು 25 30 ಇರಬೇಕು, ಗೊತ್ತಿಲ್ಲ. ಈ ಮೂಲ ಪುರುಷರು ಇದೆಯ ಇವರಿಗೆ ಅದಕ್ಕೆ ದೇವ್ರ ಪಾದ ಬರುತ್ತಲ್ಲ ಬೆಳಗಿನ ಪೂಜೆಯಲ್ಲಿ, ದೇವ್ರ ಪಾದ ದೇವ್ರ ತೀರ್ಥ ಮತ್ತು ಇವ್ರಿಗೆ ಕೊಟ್ಬಿಟ್ಟು ಆಮೇಲೆ ಮತ್ತೆ ಕೊಡ್ತಾ ಹೋಗುದು. ಇವರಿಗೆ ಪ್ರಸನ್ನ ಕೋನೇರ ಅಯ್ಯಂಗಾರ್ ಅಂತ ಅವ್ರ ಹೆಸರು. ಮತ್ತೆ ಇನ್ನು ಇವತ್ತಿಂದ ಹೇಳ ಕನಸು. ವೆಂಕಟರಮಣ ಸ್ವಾಮಿ ಹುತ್ತದಲ್ಲಿ ಉತ್ಪತ್ತಿ ಆಗಿರೋದು. ಆಮೇಲೆ ನೀನು ಸ್ಥಾಪನೆ ಮಾಡಿದಾರಲ್ಲಿ ಸ್ಥಾಪನೆ ಏನಿಲ್ಲ ಹುತ್ತಗಿತ್ತ ಏನಿಲ್ಲ, ಸ್ಥಾಪನೆ ಮಾಡಿ ಇವರೇ ಮೇನು. ಈ ದೇವರಿಗೆ ಬರೋಕ್ಕೆ ಕಾರಣನೇ ಇವರು.